ಆಗಲೇ ಹೇಳಿದಂತೆ ಧಾರವಾಡದ ಜಡ್ಪಿ ಮೆಂಬರ್ ಜಿಲ್ಲಾ ಪಂಚಾಯಿತಿ ಮೆಂಬರ್ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಇವತ್ತು ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ ಒಟ್ಟು 21 ಜನರ ಭವಿಷ್ಯ ಏನು ಅಂತಕ್ಕಂಥದನ್ನ ಘನ ನ್ಯಾಯಾಲಯ ಇವತ್ತು ತೀರ್ಪನ್ನು ಕೊಡಲಿದೆ. ಸುದೀರ್ಘವಾದ ಪ್ರತಿವಾದಗಳನ್ನು ಕೋರ್ಟ್ ಆಲಿಸಿದೆ. ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣ ಇವತ್ತು ಕಾಂಗ್ರೆಸ್ನ ಶಾಸಕ ವಿನಯ್ ಕುಲಕರ್ಣಿ ಭವಿಷ್ಯ ನಿರ್ಧಾರವಾಗ್ತಾ ಇದೆ ಕೋರ್ಟ್ನಲ್ಲಿ. ಕೊಲೆ ಕೇಸ್ನಲ್ಲಿ ಮಹತ್ವದ ತೀರ್ಪನ್ನ ಕೋರ್ಟ್ ಇವತ್ತು ನೀಡಲಿದೆ. ಕೊಲೆಯಲ್ಲಿ 15ನೇ ಆರೋಪಿ A15 ಯೋಗೇಶ್ ಗೌಡ, ವಿನಯ್ ಕುಲಕರ್ಣಿ ಸೇರಿದಂತೆ 21 ಆರೋಪಿಗಳ ಭವಿಷ್ಯ ಇವತ್ತು ನಿರ್ಧಾರವಾಗ್ತಾ ಇದೆ. ಕಳೆದ ಏಪ್ರಿಲ್ 9ರಂದು ತೀರ್ಪು ಬರಬೇಕಾಗಿತ್ತು, ಏನೋ ಒಂದಷ್ಟು ಟೆಕ್ನಿಕಲ್ ರೀಸನ್ಸ್ ಅನ್ನ ಹೇಳಿ ಅದನ್ನ ಇವತ್ತಿಗೆ ಮುಂದೂಡಿತ್ತು ಕೋರ್ಟ್. ಹಾಗಾಗಿ ಶಿಕ್ಷೆನ ಖುಲಾಸೆನ ಎಲ್ಲರ ಚಿತ್ತ ಈಗ ಕೋರ್ಟ್ನತ್ತ ನೆಟ್ಟಿದೆ. 2016ರಲ್ಲಿ ಧಾರವಾಡದಲ್ಲಿ ನಡೆದಿದ್ದಂತಹ ಕೊಲೆ ಪ್ರಕರಣ, ಬಿಜೆಪಿಯ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದ ಯೋಗೇಶ್ ಗೌಡ ಅವರ ಕೊಲೆಯಾಗಿತ್ತು. ಆರಂಭದಲ್ಲಿ ಕೇವಲ 6 ಜನರ ಮೇಲೆ ಮಾತ್ರ FIR ಮಾಡಿ ಪೊಲೀಸರು ತನಿಖೆಯ ದಿಕ್ಕು ತಪ್ಪಿಸಿದ್ರು ಅಂತ, ಅದರಲ್ಲಿ 2 ಪೊಲೀಸ್ ಆಫೀಸರ್ಗಳನ್ನ ಅಗೈನ್ CBIನವರು ಈ ಪ್ರಕರಣದಲ್ಲಿ ಆರೋಪಿಗಳನ್ನಾಗಿ ಮಾಡಿದ್ದಾರೆ. ಈ ಪ್ರಕರಣ ಸಾಗಿ ಬಂದಂತಹ ಹಾದಿ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನು ಕೊಡ್ತೀವಿ. ಯಾಕಂದ್ರೆ 10 ವರ್ಷದ ಹಿಂದಿನ ಪ್ರಕರಣ, ಈ ಪ್ರಕರಣದಲ್ಲಿ ಪ್ರಭಾವಿಗಳ ಹೆಸರು, ಆಟ ಹೇಗೆ ನಡೆದಿತ್ತು ಅನ್ನೋದರ ಡೀಟೇಲ್ಸ್ ಈಗ ನೋಡೋಣ. 2016ರಲ್ಲಿ ಯೋಗೇಶ್ ಗೌಡ ಅವರ ಕೊಲೆ ಆಗುತ್ತೆ. ಕೊಲೆ ಪ್ರಕರಣದಲ್ಲಿ ಶಾಸಕರ ಪಾತ್ರದ ಬಗ್ಗೆ CBIನಿಂದಲೇ ಮಾಹಿತಿಗಳು ಆಚೆ ಬರುತ್ತೆ. 113 ಜನ ಸಾಕ್ಷಿಗಳ ಹೇಳಿಕೆಯನ್ನ CBI ಇಲ್ಲಿ ದಾಖಲಿಸ್ಕೊಂಡಿರುತ್ತೆ. ಹೇಳಿಕೆ ದಾಖಲಿಸ್ಕೊಂಡಿದ್ದು 113 ಜನರದ್ದು, ಬಟ್ ವಿಚಾರಣೆಗೆ ಒಳಪಡಿಸಿದ್ದು 200ಕ್ಕೂ ಹೆಚ್ಚು ಜನರನ್ನ. 2020ರಿಂದ 25ನೇ ಸಾಲಿನ ತನಕ ಜೈಲು ಪಾಲಾಗಿದ್ರು ವಿನಯ್ ಕುಲಕರ್ಣಿ ಅವರು. ತೀರಾ ಇತ್ತೀಚೆಗಷ್ಟೇ ಅವರಿಗೆ ಬೇಲ್ ಗ್ರಾಂಟ್ ಆಗಿರುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ. ಅಲ್ಲೂ ಸುಮಾರು ಸಲ ಅವರು ಅಪೀಲ್ ಮಾಡಬೇಕಾಗಿ ಬರುತ್ತೆ. 10 ವರ್ಷಗಳ ನಂತರ ಕೊಲೆ ಕೇಸ್ನ ತೀರ್ಪು ಪ್ರಕಟ ಆಗುತ್ತೆ. ಯಾರ ವಾದಕ್ಕೆ ಮನ್ನಣೆ ಸಿಗುತ್ತೆ? ವಿನಯ್ ಕುಲಕರ್ಣಿ ಮತ್ತು ಆರೋಪಿಗಳು ದೋಷಿ ಆಗ್ತಾರಾ, ನಿರ್ದೋಷಿ ಆಗ್ತಾರಾ? ಆದರೆ ದೋಷಿ ಆದರೆ ಎಷ್ಟು ವರ್ಷದ ಪ್ರಮಾಣದಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ ಅನ್ನೋದು ಒಂದು ಪ್ರಶ್ನೆ. ನಿರ್ದೋಷಿ ಆದರೆ ಯಾವ ವಾದ, ಡಿಫೆನ್ಸ್ ಲಾಯರ್ನ ಯಾವ ವಾದವನ್ನು ಕೋರ್ಟ್ ಮಾನ್ಯ ಮಾಡಿದೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಇಲ್ಲಿಗೆ ಈ ಪ್ರಕರಣ ಇಲ್ಲಿಗೆ ಮುಗಿದು ಹೋಗುತ್ತಾ ಅಂತ ಕೇಳಿದ್ರೆ ಇಲ್ಲ, ಕಾನೂನು ಆಯ್ಕೆಗಳು ಮುಂದೆ ಇದ್ದಾವೆ. ಬಟ್ ಡೀಟೇಲ್ಸ್ ಅನ್ನು ಕೊಡ್ತೀವಿ ಏನೇನಿದೆ. ಹಾಗಾದ್ರೆ ಚಾರ್ಜ್ ಶೀಟ್ ನಲ್ಲಿ ಏನಿದೆ? CBIನವರು ಕೋರ್ಟ್ಗೆ ಸಲ್ಲಿಸಿದ್ದಂತಹ ದೋಷಾರೋಪ ಪಟ್ಟಿಯಲ್ಲಿ ಏನೆಲ್ಲ ಅಂಶಗಳಿದೆ ಅಂತ ನೋಡೋದಾದ್ರೆ ನೋಡಿ, ವಿನಯ್ ಕುಲಕರ್ಣಿ ಯೋಗೇಶ್ ಗೌಡ ಆರಂಭದಲ್ಲಿ ಸ್ನೇಹಿತರಾಗಿದ್ದವರು. ಧಾರವಾಡದಲ್ಲಿ ಒಬ್ಬರು BJPಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ರು, ಒಬ್ಬರು ಕಾಂಗ್ರೆಸ್ ರೆಪ್ರೆಸೆಂಟ್ ಮಾಡ್ತಾ ಇದ್ರು. ಆದರೆ ವಿನಯ್ ಬೆಂಬಲಿತ ಸದಸ್ಯರಿಂದ ಯೋಗೇಶ್ ಗೌಡಗೆ ಬೆಂಬಲ ಸಿಕ್ಕಿತ್ತು ಅಂತ ಹೇಳ್ತಾ ಇದ್ದಾರೆ. ಧಾರವಾಡ ತಾಲೂಕು ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಏರಿದ್ರು ಯೋಗೇಶ್ ಗೌಡ ಅವರು. ಅವಧಿಯಂತೆ ತಾಲೂಕು ಪಂಚಾಯತ್ ಅಧ್ಯಕ್ಷ ಸ್ಥಾನವನ್ನು ಯೋಗೇಶ್ ಗೌಡ ಬಿಟ್ಟುಕೊಡ್ಬೇಕಾಗಿತ್ತು, ಮಾತುಕತೆ ಆಗಿತ್ತು ಅಂತ. ಹಾಗಾಗಿ ವಿನಯ್ ಕುಲಕರ್ಣಿ ಮತ್ತು ಯೋಗೇಶ್ ಗೌಡ ಮಧ್ಯೆ ರಾಜಕೀಯ ದ್ವೇಷ ಬೆಳೀತು. ಏನು ಇದರ ಹಿನ್ನೆಲೆ ಏನು? ಯಾಕೆ ಕೊಲೆ ನಡೀತು ಅಂದರೆ, ಆರಂಭದಲ್ಲಿ ವೈಯಕ್ತಿಕ ದ್ವೇಷಕ್ಕೆ ನಡೆದಿರೋ ಕೊಲೆ ಅಂತ ಹೇಳಿ, ಜಮೀನು ವ್ಯಾಜ್ಯ ಅಂತ. ಆಮೇಲೆ CBI ಇಂಟರ್ಫಿಯರ್ ಆದ್ಮೇಲೆ ಇದು ರಾಜಕೀಯ ದ್ವೇಷಕ್ಕೆ ನಡೆದಿರ್ತಕ್ಕಂಥದ್ದು ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಆ ರಾಜಕೀಯ ದ್ವೇಷ ಏನು ಅಂತಂದ್ರೆ ಇಷ್ಟೇ, ತಾಲೂಕ್ ಪಂಚಾಯತ್ ಅಧ್ಯಕ್ಷ ಸ್ಥಾನವನ್ನು ನಿಗದಿತ ಅವಧಿಯಲ್ಲಿ ಯೋಗೇಶ್ ಗೌಡ ಬಿಟ್ಟುಕೊಟ್ಟಿರಲಿಲ್ಲ. ವಿನಯ್ ಕುಲಕರ್ಣಿ ಮತ್ತು ಯೋಗೇಶ್ ಗೌಡ ನಡುವೆ ರಾಜಕೀಯ ಸಂಘರ್ಷ ಏರ್ಪಟ್ಟಿತ್ತು ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಈ ದ್ವೇಷ ಇನ್ನಷ್ಟು ಬಲ ಆಗುತ್ತೆ. ಹಾಗೆತನ ಅನ್ನೋದು ಮುಗಿಸ್ಬಿಡ್ಬೇಕು ಯೋಗೇಶ್ ಗೌಡನನ್ನ ಅನ್ನೋ ಹಾಗೆತನ ಸೃಷ್ಟಿ ಆಗುತ್ತಂತೆ ವಿನಯ್ ಕುಲಕರ್ಣಿ ಅವರಲ್ಲಿ, ಹೀಗಂತ ಚಾರ್ಜ್ ಶೀಟ್ನಲ್ಲಿದೆ. ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಯೋಗೇಶ್ ಗೌಡ ಸ್ಪರ್ಧೆ ಮಾಡಿರ್ತಾರೆ. ಅಮಿನಾಬಾವಿ ಗ್ರಾಮದಲ್ಲಿ ಪ್ರಚಾರದಲ್ಲಿರಬೇಕಾದ್ರೆ PSI ಮೇಲೆ ಯೋಗೇಶ್ ಗೌಡ ಹಲ್ಲೆ ಮಾಡಿದ್ರು ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಅವರು ಜೈಲು ಪಾಲು ಕೂಡ ಆಗ್ತಾರೆ. ಜೈಲಲ್ಲಿದ್ದರೂ ಕೂಡ ಚುನಾವಣೆಯನ್ನು ಗೆಲ್ಲಿಸಿಕೊಂಡಂತಹ ಕೆಪಾಸಿಟಿ ಬಗ್ಗೆ ಜನ ವಿಪರೀತ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈತ ಇದ್ರೆ ಇನ್ಯಾವತ್ತಿಗೂ ಕೂಡ ಇದು ಮುಳ್ಳೆ ಅನ್ನೋ ಯೋಚನೆ ವಿನಯ್ ಕುಲಕರ್ಣಿ ಮತ್ತು ಅವರ ಪಟಾಲಮಗೆ ಬಂದಿತ್ತು ಅನ್ನೋದು ಚಾರ್ಜ್ ಶೀಟ್ನಲ್ಲಿರುವಂತಹ ಅಂಶ. ಹೀಗಾಗಿ ಮುಗಿಸ್ಬಿಡ್ಬೇಕು ಅನ್ನೋ ಷಡ್ಯಂತ್ರ ಆಗತ್ತೆ.
ಇನ್ನು ದೆಹಲಿ ಪ್ರಯಾಣದ ಸಾಕ್ಷ್ಯ CBIನವರಿಗೆ ಬಲವಾಗಿ ಸಿಗುತ್ತೆ. ಏನದು? ಯೋಗೇಶ್ ಗೌಡ ಕೊಲೆ ಹಿಂದಿನ ದಿನ ದಾಂಡೇಲಿ ಹಾರ್ನ್ಬಿಲ್ ರೆಸಾರ್ಟ್ನಲ್ಲಿ ಸುಪಾರಿ ಕಿಲ್ಲರ್ಸ್ ವಾಸ ಮಾಡಿದ್ರು. ವಿನಯ್ ಕುಲಕರ್ಣಿ ಆಪ್ತನ ಮಾಲೀಕತ್ವದ ದಾಂಡೇಲಿ ರೆಸಾರ್ಟ್ ಅದು. ನೋಡಿ, ಇಲ್ಲೂ ಕೂಡ ವಿನಯ್ ಕುಲಕರ್ಣಿ ಹೆಸರು ತಳಕು ಹಾಕ್ಕೊಂಡಿದೆ. ಇನ್ನು ಬೆಂಗಳೂರಿನ ಮೌರ್ಯ ಹೋಟೆಲ್ನಲ್ಲಿ ವಿನಯ್ ಕುಲಕರ್ಣಿ ಹೆಸರಿನಲ್ಲಿ ರೂಮ್ ಕೂಡ ಬುಕ್ ಆಗಿತ್ತು ಅಂತ CBIನವರು ಕಂಡುಹಿಡ್ಕೋತಾರೆ. 2016 ಜೂನ್ 8ರಿಂದ 20ನೇ ತಾರೀಕುವರೆಗೂ ಕೂಡ ಹೋಟೆಲ್ನಲ್ಲಿ ಆರೋಪಿಗಳ ಜೊತೆ ಸಭೆಯನ್ನು ವಿನಯ್ ಕುಲಕರ್ಣಿ ನಡೆಸಿರ್ತಾರೆ. ಆಮೇಲೆ 2016 ಜೂನ್ 15ನೇ ತಾರೀಕು ಯೋಗೇಶ್ ಗೌಡ ಅವರ ಹತ್ಯೆಯಾಗತ್ತೆ. ಈ ದಿನಾಂಕದ ಮೊದಲು ಮತ್ತು ನಂತರ ದೆಹಲಿಯಲ್ಲಿದ್ದೆ, ನಾನು ಸ್ಪಾಟಲ್ಲಿ ಇರಲೇ ಇಲ್ಲ ಅಂತ ವಿನಯ್ ಕುಲಕರ್ಣಿ ಅವರ ವಾದವಾಗಿತ್ತು. ಆದರೆ ಜೂನ್ 12ರಂದು ದೆಹಲಿಗೆ ತೆರಳಿ 13ನೇ ತಾರೀಕು ಬೆಂಗಳೂರಿಗೆ ವಾಪಸ್ಸಾಗಿದ್ದರು ಕುಲಕರ್ಣಿ ಅಂತ ಪತ್ತೆ ಹಚ್ತಾರೆ. ಹತ್ಯೆ ನಡೆದ ಮರುದಿನ ಜೂನ್ 16ರಂದು ಅಗೈನ್ ದೆಹಲಿಗೆ ತೆರಳಿ ಜೂನ್ 18ರಂದು ಬೆಂಗಳೂರಿಗೆ ವಿನಯ್ ಕುಲಕರ್ಣಿ ವಾಪಸ್ ಬಂದಿರೋದು ಪತ್ತೆ ಹಚ್ಚಿದ್ದಾರೆ. ಜೂನ್ 16ರಂದು ಮಧ್ಯರಾತ್ರಿ ಬೆಂಗಳೂರಿನ ಸದಾಶಿವನಗರದಲ್ಲಿ ಮುತ್ತಗಿ ಗ್ಯಾಂಗ್ ಜೊತೆ ಅವರು ಸಭೆಯನ್ನು ನಡೆಸಿದ್ರು ಅಂತ. ಇವೆಲ್ಲವನ್ನು ನೋಡೇನೆ ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಪಾತ್ರ ಇದೆ ಅಂತ CBIನವರು ಅವರ ಹೆಸರನ್ನು ಕೂಡ ಸೇರಿಸಿ ಅವ್ರನ್ನ 15ನೇ ಆರೋಪಿಯನ್ನಾಗಿ ಮಾಡಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾರೆ. ಇದೆಲ್ಲವೂ ಕೂಡ CBIನವರು ತನಿಖೆಯಲ್ಲಿ ಕಂಡುಕೊಂಡಿರ್ತಕ್ಕಂಥ ವಿಚಾರ. ಇದನ್ನು ಒಪ್ಪಲೇಬೇಕು ಅಂತ ಏನಿಲ್ಲ ಕೋರ್ಟ್. ಇವರು ಚಾರ್ಜ್ ಶೀಟ್ ಅದಕ್ಕೇನು ಪೂರಕವಾದ ಸಾಕ್ಷಿಗಳನ್ನ ಒದಗಿಸ್ತಾರೆ ಅದು ಬಹಳ ಮುಖ್ಯ. ಓಕೆ, ಈ ಪ್ರಕರಣದಲ್ಲಿ ಮುತ್ತಗಿ ಆ್ಯಂಡ್ ಗ್ಯಾಂಗ್ನ ಪಾತ್ರ ಏನು? ಯಾರು ಈ ಮುತ್ತಗಿ ಗ್ಯಾಂಗ್ ಅಂತ ಹೇಳಿದ್ರೆ ಇವರು ಬಾಡಿಗೆ ಸುಪಾರಿ ಕಿಲ್ಲರ್ಸು, ಅಂದರೆ ಇವರು ಒರಿಜಿನಲ್ ಸುಪಾರಿ ಕಿಲ್ಲರ್ಸ್ ಅಲ್ಲ. ಬಟ್ ಕೊಲೆಯಾದ 2 ದಿನಕ್ಕೆ ಬಸವರಾಜ್ ಮುತ್ತಗಿ ಆ್ಯಂಡ್ ಟೀಮ್ನವರು ನಮಗೂ ಮತ್ತು ಯೋಗೇಶ್ ಗೌಡಗೂ ಜಮೀನು ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಇತ್ತು, ಹೀಗಾಗಿ ದ್ವೇಷದಲ್ಲಿ ಕೊಲೆ ಮಾಡಿಬಿಟ್ವಿ ಅಂತ ಬಂದು ಪೊಲೀಸರ ಮುಂದೆ ಸರೆಂಡ್ರ್ ಆಗ್ತಾರೆ. ಸರೆಂಡ್ರು. ಬಟ್ ಪೊಲೀಸರು ಅದನ್ನು ಹೆಂಗೆ ಪೊಟ್ರೆ ಮಾಡ್ತಾರೆ ಎಲ್ಲ ಕಡೆ ಅಂತ ಅಂದರೆ, ನಾವು ಬಹಳ ಸಾಹಸ ಮಾಡಿ ಇವರನ್ನು ಅರೆಸ್ಟ್ ಮಾಡಿದ್ವಿ ಅಂತ ಅಲ್ಲೂ ಕತೆ ಕಟ್ತಾರೆ. ಅದಾದಮೇಲೆ ರಿಯಲ್ ಎಸ್ಟೇಟ್ ಕತೆ ಹುಟ್ಕೊಳ್ಳುತ್ತೆ. ರಿಯಲ್ ಎಸ್ಟೇಟ್ ಕಟ್ಟು ಕಥೆ ಏನು? ರಿಯಲ್ ಎಸ್ಟೇಟ್ ದಂಧೆಗಾಗಿ ನಡೆದಿದ್ದ ಕೊಲೆ ಅಂತ ಪೊಲೀಸರು ಶರಾ ಬರೆದ್ಬಿಟ್ರು. ಆವಾಗ ಆರಂಭದಲ್ಲಿ 2016 ಮೇ 24ರಂದು ಬಸವರಾಜ ಮುತ್ತಗಿ, ನಾಗೇಂದ್ರ ತೊಡಕರ ಅವರ ಮಧ್ಯೆ ಜಮೀನು ಖರೀದಿ ಒಪ್ಪಂದ ಆಗಿತ್ತು. ವಿನಯ್ ಕುಲಕರ್ಣಿ ಮಧ್ಯಸ್ಥಿಕೆಯಲ್ಲಿ ನಡೆದಿತ್ತು ಈ ಒಪ್ಪಂದ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಕಾರಣಕ್ಕೆ ಮುತ್ತಗಿ ಮತ್ತು ಯೋಗೇಶ್ ಗೌಡ ಮಧ್ಯೆ ದ್ವೇಷ ಅಂತ ಪೊಲೀಸರು ರಿಪೋರ್ಟಲ್ಲಿ ಬರೀತಾರೆ. ಪೊಲೀಸ್ ತನಿಖಾ ವರದಿ ಮಾಡಿದ್ದೆಲ್ಲವೂ ಕಟ್ಟುಕತೆ ಅಂತ CBIನವರ ವಾದ. ಪೊಲೀಸ್ ತನಿಖಾಧಿಕಾರಿಗಳೇ ಸೃಷ್ಟಿ ಮಾಡಿದ್ದಾರೆ ಸುಳ್ಳು ಸಾಕ್ಷ್ಯಗಳನ್ನು. ವಿನಯ್ ಕುಲಕರ್ಣಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ CBIನವರು ಚಾರ್ಜ್ ಶೀಟಲ್ಲಿ ಹೇಳಿದ್ದಾರೆ. ವಿನಯ್ ಕುಲಕರ್ಣಿ ಅವರು ಕೆಲ ಪೊಲೀಸ್ ಅಧಿಕಾರಿಗಳ ಮೂಲಕ ಸಂಧಾನಕ್ಕೆ ಕುಲಕರ್ಣಿ ಎತ್ತರ ಮಾಡಿದ್ರು ಅಂತಲೂ ಹೇಳಿದ್ದಾರೆ. DYSP ರೇಂಜ್ನ ಅಧಿಕಾರಿ ಈ ಗುರುನಾಥ್ ಗೌಡ್ರ ಮನೆ ಫಾರ್ಮ್ ಹೌಸ್ಗೆ ಹೋಗ್ಬಿಟ್ಟು ಇಲ್ಲ ಸ್ವಲ್ಪ ರಾಜಿ ಮಾಡ್ಕೊಂಬಿಡಿ ಅಂತ ಹೇಳೋ CCTV ಫುಟೇಜಸ್ನ ಕೊಡ್ತಾರಂತೆ. ಓಕೆ, ಯೋಗೇಶ್ ಗೌಡ ಸೋದರ ಗುರುನಾಥ್ ಗೌಡ ಮತ್ತು ಬಸವರಾಜ ಮುತ್ತಗಿ ಮಧ್ಯೆ ರಾಜಿ ಸಂಧಾನಕ್ಕೆ ಯತ್ನ ನಡೆದಿತ್ತು. ರಾಜಿ ಸಂಧಾನ ವಿಫಲಗೊಂಡ ಬಳಿಕ ಯೋಗೇಶ್ ಗೌಡ ಪತ್ನಿ ಮಲ್ಲಮ್ಮ ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾರೆ ಅಂತ ಅಲ್ಲೊಂದು ಟರ್ನ್ ಕೊಡ್ತಾರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಸೊ ಇದೆಲ್ಲವೂ ಕೂಡ 2016 ಸಂದರ್ಭದಲ್ಲಿ ನಡೆದಂತಹ ಪ್ರಕರಣ, ಹಿನ್ನೆಲೆ, ಘಟನೆ. ಸೊ ಇದೆಲ್ಲ ಆದ ನಂತರ CBI ತನಿಖೆಗೂ ಕೊಟ್ಟಿರಲಿಲ್ಲ. ಇವರು 2019ರಲ್ಲಿ ಕೊಟ್ಟಿದ್ದು. BJPಯವರು ಅಧಿಕಾರಕ್ಕೆ ಬಂದಾಗ, ಯಡಿಯೂರಪ್ಪನವರು CM ಆದಾಗ, ಆಗ ಇದನ್ನು CBI ಕೊಟ್ಟಾಗ ಹೊರಗೆ ಬಂದಿರತಕ್ಕಂಥ ವಿಚಾರಗಳು ಇದು. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಧಾರವಾಡ ಪ್ರತಿನಿಧಿ ಜಾವೀದ್ ಅದೋನಿ ಮತ್ತು ಬೆಂಗಳೂರಿನಿಂದ ಉಮೇಶ್ ಇಬ್ಬರು ಕೂಡ ನೇರ ಸಂಪರ್ಕಕ್ಕೆ ಈಗ ಸಿಕ್ಕಿದ್ದಾರೆ. ಮೊದಲಿಗೆ ಉಮೇಶ್ ಅವ್ರನ್ನ ಮಾತನಾಡಿಸ್ಬಿಡ್ತೀನಿ. ಉಮೇಶ್, ಈಗ ಇಡೀ ಪ್ರಕರಣ CBI ತನಿಖೆಯಿಂದ ಹಿಡಿದು ಚಾರ್ಜ್ ಶೀಟ್ ಸಲ್ಲಿಕೆಯಿಂದ ಹಿಡಿದು ಸಾಗಿ ಬಂದ ಹಾದಿ, ಡಿಫೆನ್ಸ್ ಲಾಯರ್ಗಳು ಇಟ್ಟಂತಹ ಕೆಲವು ಅಂಶಗಳು, ಅದಕ್ಕೆ ಇವರು ಒದಗಿಸಿರ್ತಕ್ಕಂಥ ಸಾಕ್ಷ್ಯಗಳು ಎಲ್ಲವನ್ನ ನೋಡ್ತಾ ಇದ್ರೆ ಮೇಲ್ನೋಟಕ್ಕೆ ಏನು ಅನ್ಸುತ್ತೆ? ಅರವಿಂದ್, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇವತ್ತು ಆ ವಿನಯ್ ಕುಲಕರ್ಣಿಗೆ ಸಂಬಂಧಪಟ್ಟ ಹಾಗೆ ತೀರ್ಪು ಪ್ರಕಟ ಆಗಲಿರುವಂಥದ್ದು. ಸದ್ಯಕ್ಕೆ CBI ಅಧಿಕಾರಿಗಳ ಚಾರ್ಜ್ ಶೀಟ್ ಅಂಶಗಳನ್ನು ನೋಡೋದಾದರೆ ವಿನಯ್ ಕುಲಕರ್ಣಿಗೆ ಶಿಕ್ಷೆ ಆಗುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಮುಖ್ಯವಾಗಿ ಬಸವರಾಜ್ ಮುತ್ತಗಿ ಏನು A1 ಆರೋಪಿ ಇದ್ದಾನೆ, ಆತನಿಂದ ಹಿಡಿದು A15 ಆರೋಪಿಯಾಗಿರುವಂಥ ವಿನಯ್ ಕುಲಕರ್ಣಿ ತನಕ ಎಲ್ಲರೂ ಕೂಡ ಒಳಸಂಚಲ್ಲಿ ಭಾಗಿಯಾಗಿರೋದು ಕಂಡು ಬಂದಿರೋದ್ರಿಂದ, ಅದ್ರ ಜೊತೆಗೆ ಇವರು ಬಸವರಾಜ್ ಮುತ್ತಗಿ ಆ್ಯಂಡ್ ಟೀಮ್ ಏನು 6 ಜನ ಪ್ರಾರಂಭ
ಕ್ರಮದಲ್ಲಿ ಪೊಲೀಸರ ಮುಂದೆ ಶರಣಾದರು. ಅವರು ಆ ಕೃತ್ಯದಲ್ಲಿ ಭಾಗಿಯಾಗಿರ್ತಾರೆ. ಅದಕ್ಕೆ ಪೂರಕ ಒಳಸಂಚು ರೂಪಿಸುವಲ್ಲಿ ವಿನಯ್ ಕುಲಕರ್ಣಿ ಪಾತ್ರ ಇದೆ ಅನ್ನೋದನ್ನು CBI ಅಧಿಕಾರಿಗಳು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಆರೋಪಿ ಏನಂದ್ರು ಯೋಗೇಶ್ ಗೌಡ ಕೊಲೆಗೂ ಮುನ್ನ ಈ ಆರೋಪಿಗಳ ಜೊತೆ ವಿನಯ್ ಕುಲಕರ್ಣಿ ಬೆಂಗಳೂರು, ದಾಂಡೇಲಿ ಮತ್ತು ಧಾರವಾಡದ ಕೆಲವು ಖಾಸಗಿ ಹೋಟೆಲ್ಗಳಲ್ಲಿ ಆಗಾಗ ಸಭೆ ಸೇರಿ ಯಾವ ರೀತಿ ಕೊಲೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ CBI ಚಾರ್ಜ್ ಶೀಟ್ನಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ. ಕಳೆದ 9ನೇ ತಾರೀಕು ಇದರದ ತೀರ್ಪು ಕೂಡ ಇತ್ತು. ಆದರೆ ಪರ ಮತ್ತು ವಿರೋಧ ವಕೀಲರ ಏನು ಲಿಖಿತ ರೂಪದ ಕೆಲವು ದಾಖಲೆಗಳ ಪರಿಶೀಲನೆ ಇನ್ನೂ ಬಾಕಿ ಇದ್ದ ಕಾರಣಕ್ಕಾಗಿ ಇವತ್ತು 15ನೇ ತಾರೀಕು ತೀರ್ಪು ಪ್ರಕಟ ಮಾಡ್ತೀವಿ ಅಂತ ನ್ಯಾಯಾಧೀಶರು ಸೂಚನೆ ಕೊಟ್ಟಿದ್ರು. ಹಾಗಾಗಿ ಇವತ್ತು ವಿನಯ್ ಕುಲಕರ್ಣಿ ಸೇರಿದಂತೆ 21 ಜನ ಆರೋಪಿಗಳು ಕೂಡ ಖುದ್ದು ಕೋರ್ಟ್ ಮುಂದೆ ಹಾಜರಾಗಬೇಕಾಗುತ್ತೆ. ಹಾಜರಾದ ನಂತರದಲ್ಲಿ ಇವತ್ತು ತೀರ್ಪು ಪ್ರಕಟ ಆಗಲಿದೆ. ಒಂದು ವೇಳೆ ಇಲ್ಲಿ ತೀರ್ಪು ಪ್ರಕಟ ಆದರೆ ಅದರಲ್ಲಿ ವಿನಯ್ ಕುಲಕರ್ಣಿ ದೋಷಿನೋ ನಿರ್ದೋಷಿನೋ ಅನ್ನೋದು ಗೊತ್ತಾಗಬೇಕಾಗಿದೆ. ಒಂದು ವೇಳೆ ಇಲ್ಲಿ ದೋಷಿ ಅಂತ ಆದರೆ ಎಷ್ಟು ವರ್ಷ ಅಥವಾ ಅವರಿಗೆ ಶಿಕ್ಷೆ ಪ್ರಮಾಣ ಏನು ಅನ್ನೋದು ಕೂಡ ಗೊತ್ತಾಗಬೇಕಾಗಿರುವಂಥದ್ದು. ಈಗಾಗಲೇ ಕಳೆದ ಬಾರಿ 9ನೇ ತಾರೀಕು ಸಂದರ್ಭದಲ್ಲೂ ಕೂಡ ವಿನಯ್ ಕುಲಕರ್ಣಿ ಕೂಡ ನೇರವಾಗಿ ಹಾಜರಾಗಿದ್ದರು. ಅವರು ಕೂಡ ಮಾಧ್ಯಮಕ್ಕೆ ಮಾತಾಡ್ತಾ ಹೇಳಿರುವಂಥದ್ದು ನಮಗೆ ನ್ಯಾಯಾಲಯದಲ್ಲಿ ನಂಬಿಕೆ ಇದೆ, ನನಗೆ ಜಯ ಸಿಗುತ್ತೆ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಮತ್ತು ಯೋಗೇಶ್ ಗೌಡ ಕುಟುಂಬಸ್ಥರು ಕೂಡ ನಮಗೆ 10 ವರ್ಷದ ಸುದೀರ್ಘ ಹೋರಾಟ ನಂತರ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ವ್ಯಕ್ತಪಡಿಸಿದ್ರು. ಮಮತಾ, ಸದ್ಯಕ್ಕಂತೂ ನೀವು ಒಂದು ಕುತೂಹಲ ಇರೋದು ಈ ಪ್ರಕರಣದಲ್ಲಿ ಸತ್ಯ ಗೆಲ್ಲುತ್ತೆ ಅಂತ ಎರಡೂ ಕಡೆಯವರು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಸತ್ಯ ಗೆಲ್ಲುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರನೆ. ಬಟ್ ಯಾರು ಹೇಳ್ತಾ ಇರುವಂತಹ ವರ್ಜನ್ನ ಸತ್ಯ ಅನ್ನೋದನ್ನು ಮಾತ್ರ ಕೋರ್ಟ್ ಉತ್ತರ ಕೊಡೋದಕ್ಕಿದೆ. ಆಲ್ಮೋಸ್ಟ್ ಇವತ್ತು ಬೆಳಗ್ಗೆ 10:30 11 ಗಂಟೆ ಅಷ್ಟೊತ್ತಿಗೆ ಕೋರ್ಟ್ ಕಲಾಪ ಸ್ಟಾರ್ಟ್ ಆಗ್ತಾ ಇದ್ದ ಹಾಗೆ ಯೂಶಲಿ ಅಡ್ಮಿನಿಸ್ಟ್ರೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರು ಕೇಸ್ ಇದ್ರೆ ಫಸ್ಟು ಕೈಗೆತ್ಕೊಳ್ಳುತ್ತೆ ಕೋರ್ಟು, ಇಲ್ಲ ಅಂತ ಹೇಳಿದ್ರೆ ವರ್ಡಿಕ್ಗಳನ್ನು ಪ್ರಕಟ ಮಾಡ್ತಾ ಹೋಗುತ್ತೆ. ಸೊ ವಿನಯ್ ಕುಲಕರ್ಣಿಗೆ ಯಾವ ಅಂಶಗಳು ಮುಳುವಾದರೆ ಮುಳುವಾಗ್ಬೋದು ಅಂತ. ಆಮೇಲೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಅಕಸ್ಮಾತ್ ಈ ಪ್ರಕರಣದಲ್ಲಿ ಅವ್ರು ದೋಷಿ ಅಂತ ಏನಾದರೂ ಗೊತ್ತಾಗ್ಬಿಟ್ರೆ ಎಷ್ಟು ವರ್ಷದ ಶಿಕ್ಷೆಯ ಪ್ರಮಾಣ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಉಮೇಶ್, ಹಾಗೆ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಬಟ್ ಇಲ್ಲಿ ಇನ್ನೂ ಒಂದು ವಿಚಾರ ಇದೆ. ಹಾಲಿ ಜನಪ್ರತಿನಿಧಿ ವಿನಯ್ ಕುಲಕರ್ಣಿ ಒಂದು ವೇಳೆ ದೋಷಿ ಅಂತ ತೀರ್ಪನ್ನು ಕೊಟ್ಟು ಆತನಿಗೆ ಶಿಕ್ಷೆಯ ಪ್ರಮಾಣ ಪ್ರಕಟವಾದರೆ ಶಿಕ್ಷೆಯ ಪ್ರಮಾಣದ ಮೇಲೆ ಇವರ ಶಾಸಕತ್ವ ಸ್ಥಾನ ಕೂಡ ಉಳಿಯುತ್ತಾ ಇಲ್ವಾ ಅಂತಕ್ಕಂಥದ್ದು ಕೂಡ ಲೆಕ್ಕಾಚಾರ ಇದೆ. ಇದೇ ದೊಡ್ಡ ಆತಂಕಕ್ಕೆ 2 ವರ್ಷಕ್ಕಿಂತ ಜಾಸ್ತಿ ಏನಾದರೂ ಶಿಕ್ಷೆ ಪ್ರಮಾಣ ಪ್ರಕಟ ಆಯಿತು ಅಂದರೆ ಮುಗೀತು, ಅಲ್ಲಿಗೆ ಅವರು ಕೊಡಲೇಬೇಕಾಗತ್ತೆ. ಸೊ ಹಾಗಾಗಿ ತೀವ್ರ ಕುತೂಹಲ ಕೆರಳಿಸಿದೆ ಇಡೀ ರಾಜ್ಯದ ಚಿತ್ತ ಈಗ ನ್ಯಾಯಾಲಯದತ್ತ. ನೋಡೋಣ ಏನಾಗುತ್ತೆ ಅಂತ.